ನರೇಂದ್ರರ ಕನಸಿನ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಕಾಶೀಪುರ ಗಾರ್ಡನ್ನಲ್ಲಿ ನಡೆದಂತಹ ಒಂದು ಅದ್ಭುತ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಅಂಥೇಳಿ. ಇವತ್ತು ನಾನು ಈ ಗುರು ಶಿಷ್ಯರ ನಡುವೆ ಇದ್ದಂತಹ ಒಂದು ವಿಶೇಷವಾದಂತಹ ಬಾಂಧವ್ಯದ ಕುರಿತು ಮಾತನಾಡೋನಿದ್ದೇನೆ. ರಾಮಕೃಷ್ಣರಿಗೂ ನರೇಂದ್ರರಿಗೂ ಅದು ಎಂಥ ಅವಿನಾಭಾವ ಸಂಬಂಧ ಇತ್ತು ಅಂತಂದರೆ ಅದು ನಿಜಕ್ಕೂ ಅದ್ಭುತವೇ ಸರಿ. ಇಲ್ಲಿ ಮುಖ್ಯವಾಗಿ ಈ ಶ್ರದ್ಧೆ ಮತ್ತು ಪ್ರೇಮಗಳು ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತೆ. ಒಬ್ಬ ಶಿಷ್ಯನಿಗೆ ಅದು ಎಷ್ಟು ಶ್ರದ್ಧೆ ಇರುತ್ತೋ ತನ್ನ ಗುರುವಿನ ಮೇಲೆ, ಅದೇ ರೀತಿ ಆ ಗುರುವಿಗೂ ಕೂಡ ತನ್ನ ಶಿಷ್ಯನ ಮೇಲೆ ಅಷ್ಟೇ ಅಪಾರವಾದಂತಹ ಕರುಣೆ ಹಾಗೆಯೇ ಪ್ರೀತಿ ಇರುತ್ತೆ ಅನ್ನೋದಕ್ಕೆ ಈ ನರೇಂದ್ರ ಮತ್ತು ರಾಮಕೃಷ್ಣರೇ ಅತ್ಯಂತ ಶ್ರೇಷ್ಠವಾದಂತಹ ನಿದರ್ಶನ ಅಂಥೇಳಿ ಹೇಳ್ಬೋದು. ರಾಮಕೃಷ್ಣರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಹೆಂಗಾಗ್ಬಿಟ್ಟಿದ್ರು ಅವರು ಅಂತಂದರೆ, ಯಾವುದೇ ಆಹಾರ ಕೂಡ ಅವರ ದೇಹದೊಳಗಡೆ ಹೋಗ್ತಾ ಇರಲಿಲ್ಲ. ಏನೇ ಅನ್ನ ಆಹಾರ ತಗೊಂಡ್ರೂ ಕೂಡ ಅದು ವಾಪಸ್ ಬರ್ತಾ ಇತ್ತು. ಗಂಟಲು ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಅವರ ಯೋಗಕ್ಷೇಮವನ್ನು ನೋಡೋದಕ್ಕೆ ಅಂಥೇಳಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಮಹೇಂದ್ರ ಲಾಲ್ ಸರ್ಕಾರ. ಡಾಕ್ಟರ್ ಮಹೇಂದ್ರ ಲಾಲ್ ಸರ್ಕಾರರು ರಾಮಕೃಷ್ಣರನ್ನು ಪರೀಕ್ಷೆ ಮಾಡ್ತಾರೆ. ಅವರ ಕೆಲವೊಂದು ಸ್ಯಾಂಪಲ್ಗಳನ್ನು ಲ್ಯಾಬೊರೇಟರಿಗೆ ಕಳಿಸಿ ಅಲ್ಲಿಂದ ಬಂದಂತಹ ವರದಿಗಳ ಆಧಾರದ ಮೇಲೆ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರಿಗೆ ಗಂಟಲಿನ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂಥೇಳಿ. ಹೆಂಗಾಗಿರಬೇಕು ಪರಿಸ್ಥಿತಿ ಯೋಚನೆ ಮಾಡಿ. ಶಿಷ್ಯ ಕೋಟಿಗೆಲ್ರಿಗೂ ಕೂಡ ತಡೆಯಲಾಗದಂತಹ ದುಃಖ. ನರೇಂದ್ರನ ದುಃಖ ಇನ್ನೊಂದು ರೀತಿಯದ್ದು. ತನ್ನ ಗುರುದೇವರಿಗೆ ಈ ಥರದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ತೊಳಲಾಟ ಪಡ್ತಾರೆ. ಇಂಥ ಸಂದರ್ಭದಲ್ಲಿ ಇದು ಯಾವ ಥರದ ಯೋಚನೆಗಳನ್ನು ಭಕ್ತರಲ್ಲಿ ಹುಟ್ಟಾಕ್ತು ಅಂತಂದರೆ, ಇದೇನಾದರೂ ಒಬ್ಬರಿಂದ ಒಬ್ಬರಿಗೆ ಹರಡೋದಾದರೆ ಹೇಗೆ, ಇದೇನಾದರೂ ಕಂಟಾಜಿಯಸ್ ಆಗಿಬಿಟ್ರೆ ಹೇಗೆ, ಹೀಗಿರಬೇಕಿದ್ರೆ ನಾವು ಗುರುದೇವರ ಸೇವೆ ಮಾಡೋದು ಹೇಗೆ, ಅವರಿಗೆ ಊಟ ಅನ್ನ ಆಹಾರಗಳನ್ನು ಕೊಡೋದು ಹೇಗೆ, ಅವರಿಗೆ ಈ ಸುಶ್ರುತೆಗಳನ್ನು ಮಾಡೋಕ್ಕೆ ಹೊರಟಾಗ ಅವರ ರೋಗ ನಮಗೇನಾದರೂ ಬಂದುಬಿಟ್ರೆ ಹೇಗೆ ಅಂಥೇಳಿ ಭಕ್ತಾದಿಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು. ಒಂದು ಕಡೆ ದುಃಖ, ಇನ್ನೊಂದು ಕಡೆ ಈ ರೀತಿ ಯೋಚನೆ ಮಾಡ್ತಾ ಕಾಲ ಕಳೆಯೋದಕ್ಕೆ ಶುರು ಮಾಡಿದರು. ಹೀಗಿರಬೇಕಿದ್ರೆ ಮರುದಿನ ಎಲ್ಲ ಭಕ್ತರು ರಾಮಕೃಷ್ಣರ ಬಳಿ ಬಂದು ಕುತ್ಕೊಂಡು ಮಾತನಾಡ್ತಾ ಇರ್ತಾರೆ. ನರೇಂದ್ರ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾನೆ. ಬಂದು ಇವರು ಮಾತಾಡ್ತಿರೋದನ್ನು ಗಮನಿಸ್ತಾನೆ. ಅವ್ರು ಮಾತಾಡ್ಕೊಳ್ತಾ ಇದ್ರು, ಇದೇನಾದರೂ ನಮಗೆ ಬಂದುಬಿಟ್ರೆ ಹೇಗೆ, ರಾಮಕೃಷ್ಣರ ಮುಟ್ಟಿಸ್ಕೊಳ್ಬೋದಾ ನಾವು, ರಾಮಕೃಷ್ಣರನ್ನ ಮುಟ್ಟಿದರೆ ನಮಗೆ ಬಂದ್ಬಿಡುತ್ತಲ್ಲ ಇದು ಅಂಥೇಳಿ ಮಾತನಾಡ್ತಾ ಇದ್ದನ್ನು ಕೇಳಿದಂತಹ ನರೇಂದ್ರನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಗುರುದೇವರ ಬಗ್ಗೆ ಈ ಥರ ಎಲ್ಲ ಮಾತನಾಡ್ತಿದ್ದಾರಲ್ಲ ಇವರು ಅಂಥೇಳಿ ಅದನ್ನು ತಡ್ಕೊಳಕ್ಕಾಗಲಿಲ್ಲ ನರೇಂದ್ರನಿಗೆ. ಅವನೇನು ಮಾಡ್ದ ಗೊತ್ತಾ, ನೇರವಾಗಿ ರಾಮಕೃಷ್ಣ ಪರಮಹಂಸರು ಅಲ್ಲಿ ಮಲ್ಕೊಂಡಿದ್ರಲ್ಲ ಅವ್ರ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಬೆಳಗ್ಗೆ ರಾಮಕೃಷ್ಣರಿಗೆ ನೀಡಿದಂಥ ಆಹಾರ ವಾಪಸ್ ಹೊರಗಡೆ ಬಂದಿತ್ತು. ಅದನ್ನೊಂದು ಪಾತ್ರೆಯಲ್ಲಿಟ್ಟಿದ್ರು. ಎಲ್ಲರೂ ನೋಡ್ತಾ ಇದ್ದಾರೆ. ಈ ಹುಡುಗ ನರೇಂದ್ರ ಆ ಪಾತ್ರೆಯಲ್ಲಿದ್ದಂತಹ ವಸ್ತುವನ್ನು ತಗೊಂಡು ಗಟ 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 ಕುಡಿದ್ಬಿಟ್ಟ. ಎಲ್ರಿಗೂ ಆಶ್ಚರ್ಯ ಆಗ್ತಿದೆ, ಈ ಹುಡುಗ ಏನು ಮಾಡ್ತಿದ್ದಾನೆ ಅಂಥೇಳಿ. ನರೇಂದ್ರ ಯಾವುದನ್ನು ಲೆಕ್ಕಿಸದೆ ಅವರು ಹೊರಗಡೆ ಹಾಕಿದಂಥ ವಸ್ತುಗಳನ್ನು ಕುಡಿದ್ಬಿಟ್ಟ. ಆಗ ಜೊತೆಗಿದ್ದಂತಹ ಶಿಷ್ಯಂದರು ಅಥವಾ ಹೊರಗಡೆಯ ಗೃಹಿ ಭಕ್ತರು ಎಲ್ಲರೂ ಅಂದ್ಕೊಂಡ್ರು, ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಲ್ಲ, ರಾಮಕೃಷ್ಣರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಿಬಿಟ್ವಲ್ಲ, ನಮಗೆ ಹರಡ್ಬಿಡುತ್ತೆ ರೋಗ ಅಂಥೇಳಿ ತಪ್ಪು ಮಾಡಿಬಿಟ್ವಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಅವತ್ತಿಂದ ಯಾರೂ ಕೂಡ ಈ ಥರದ ಅನುಮಾನವನ್ನು ವ್ಯಕ್ತಪಡಿಸದೆ ರಾಮಕೃಷ್ಣರ ಸೇವೆಯಲ್ಲಿ ನಿರತರಾಗಿದ್ದರು ಅಂಥೇಳಿ. ಯೋಚನೆ ಮಾಡಿ, ಈ ಗುರು ಶಿಷ್ಯಂದ್ರ ಸಂಬಂಧ ಹೇಗಿತ್ತು ಅಂಥೇಳಿ. ನರೇಂದ್ರ ಗುರುವಿಗೋಸ್ಕರ ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿಯಾಗಿದ್ದ ಅಂಥೇಳಿ. ಹಾಗಂತ ನರೇಂದ್ರ ಎಲ್ಲವನ್ನ ಏಕಾಏಕಿ ಒಪ್ಕೊಂಡು ಬಿಡ್ತಿದ್ದ ಅಂಥೇಳಿ ಅಲ್ಲ.
ಆದರೆ ಗುರುವಿನ ಮೇಲಿದ್ದಂತಹ ಅಪಾರವಾದಂತಹ ಶ್ರದ್ಧೆ ಭಕ್ತಿ ಹೆಂಗಿತ್ತು ಅಂತಂದರೆ ಎಂಥ ಕೆಲಸವನ್ನು ಬೇಕಿದ್ರೂ ನರೇಂದ್ರ ಗುರುವಿಗೋಸ್ಕರ ಮಾಡೋದಕ್ಕೆ ಸಿದ್ಧನಾಗಿದ್ದ. ಹಾಗೆಯೇ ಈ ಘಟನೆಯನ್ನು ಅಕ್ಕ ನಿವೇದಿತಾ ಮುಂದೆ ವಿವೇಕಾನಂದರ ಜೊತೆಗೆ ಓಡಾಡಬೇಕಿದ್ರೆ, ನಡೆದಾಡಬೇಕಿದ್ರೆ ವಿವೇಕಾನಂದರು ಹೇಳಿದಂತಹ ಎಲ್ಲ ಘಟನೆಗಳನ್ನು ತನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ಲು. ಆ ಪುಸ್ತಕದ ಆಧಾರದಿಂದ ಈ ಘಟನೆಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಹೀಗೆ ಜೀವನ ನಡೀತಾ ಇತ್ತು. ರಾಮಕೃಷ್ಣರ ಸೇವೆ ನಿರಂತರವಾಗಿ ನಡೀತಾ ಇತ್ತು. ಹೀಗಿರಬೇಕಿದ್ರೆ ರಾಮಕೃಷ್ಣರನ್ನು ಬಲು ಹತ್ತಿರದಿಂದ ನರೇಂದ್ರ ಯಾವಾಗಲೂ ಪರೀಕ್ಷೆ ಮಾಡ್ತಾ ಇದ್ದ. ರಾಮಕೃಷ್ಣರು ಆ ಡೆತ್ ಬೆಡ್ ಮೇಲೆ ಮಲ್ಕೊಂಡಿದ್ದಾಗ ಒಮ್ಮೆ ಯೋಚನೆ ಮಾಡ್ದ, ನನ್ನ ಗುರುದೇವರು ರಾಮಕೃಷ್ಣರು ನಾನು ಪರಮಾತ್ಮನ ಅವತಾರ ಅಂತೇಳಿ ಹೇಳ್ಕೊಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾ ಇರ್ತಾರಲ್ಲ, ಈಗ ಹೇಳಿ ನೋಡೋಣ ಇವತ್ತಿನ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಡೆತ್ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ, ಅವರಿಗೆ ಕುತ್ಕೊಳ್ಳೋದಿಕ್ಕೂ ಶಕ್ತಿ ಇಲ್ಲ, ಆಹಾರ ಕೂಡ ದೇಹದೊಳಗಡೆ ಹೋಗ್ತಾ ಇಲ್ಲ, ಈಗ ಹೇಳಿ ನೋಡೋಣ ಅವತಾರ ಅಂಥೇಳಿ ಮನಸ್ಸಿನಲ್ಲಿ ಹಾಗೆ ಅಂದ್ಕೊಂಡ ಅಷ್ಟೆ. ತಕ್ಷಣ ರಾಮಕೃಷ್ಣರು, ಏ ನರೇನ್, ಇನ್ನೂ ನನ್ನ ಮೇಲೆ ನಿನಗೆ ವಿಶ್ವಾಸ ಬಂದಿಲ್ವೇನಪ್ಪ? ಯಾವ ರಾಮನೋ ಯಾವ ಕೃಷ್ಣ ಇದ್ದಾನೋ ಅದೇ ಇವತ್ತು ನಾನು ರಾಮನಾಗಿ ಕೃಷ್ಣನಾಗಿ ಬಂದಿದ್ದೇನಪ್ಪ. ಅದು ನಿನ್ನ ಅದ್ವೈತ ಸಿದ್ಧಾಂತದ ಹಾಗಲ್ಲ, ನಿಜವಾಗ್ಲಿಯೂ ಅದು ನಾನೇ ರಾಮಕೃಷ್ಣ ಅಂಥೇಳಿ ಹೇಳಿದ್ರಲ್ಲ. ಆಗ ನರೇಂದ್ರನಿಗೆ ಆಶ್ಚರ್ಯ ಆಯಿತು. ಅರೆ, ನನ್ನ ಮನಸ್ಸಿನ ಒಳಗೆ ಹುಟ್ಟಿದ್ದಂತಹ ಈ ಪ್ರಶ್ನೆಗೆ ನನ್ನ ಗುರುದೇವ ಅರ್ಥ ಮಾಡಿಕೊಂಡು ಉತ್ತರ ಕೊಟ್ಬಿಟ್ರಲ್ಲ ಅಂಥೇಳಿ. ಇದು ಆ ಗುರುವಿಗೂ ಮತ್ತು ಶಿಷ್ಯನಿಗೂ ಇದ್ದಂತಹ ಅವಿನಾಭಾವವಾದಂತಹ ಸಂಬಂಧ ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಇದನ್ನು ಕೇಳಿದಂತಹ ನರೇಂದ್ರನಿಗೆ ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರುಳಿಯೋದಕ್ಕೆ ಪ್ರಾರಂಭ ಆಗೋಯ್ತು. ಈ ಥರದ ಅನೇಕ ಘಟನೆಗಳು ಈ ರಾಮಕೃಷ್ಣರು ಹಾಗೂ ನರೇಂದ್ರನ ಜೀವನದಲ್ಲಿ ನಡೀತಾ ಬಂತು. ಹೀಗಿರಬೇಕಿದ್ರೆ ಈ ನರೇಂದ್ರನಿಗೆ ಎಷ್ಟು ಶ್ರದ್ಧೆ ಇತ್ತೋ ಅಷ್ಟೇ ಪ್ರೇಮ ಕೂಡ ತನ್ನ ಗುರುದೇವರ ಮೇಲೆ ಇತ್ತು. ಒಮ್ಮೆ ನರೇಂದ್ರ ಗಯಾಕ್ಕೆ ಹೊರಟೋದ. ಯಾಕೆ ಅಂತಂದರೆ ನರೇಂದ್ರನಿಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಭಗವಾನ್ ಬುದ್ಧ ಅಂತಂದರೆ ಅಪಾರವಾದಂತಹ ಪ್ರೇಮ. ಅವನಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಭಗವಾನ್ ಬುದ್ಧನಿಗೆ ಸಾಕ್ಷಾತ್ಕಾರವಾದಂತಹ ಸ್ಥಳಕ್ಕೆ ನಾನು ಹೋಗಬೇಕು, ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ತಪಸ್ ಮಾಡಬೇಕು ಅನ್ನುವಂಥ ಇಚ್ಛೆಯಿಂದ ಕೆಲವು ಸ್ನೇಹಿತರನ್ನ ಕರ್ಕೊಂಡು ಗಯಾಕ್ಕೆ ಹೋದ. ಎಷ್ಟೋ ದಿನಗಳಾದರೂ ಕೂಡ ವಾಪಸ್ ಬರದೇ ಇದ್ದಾಗ ಜೊತೆಗಿದ್ದಂತಹ ಸೋದರ ಸನ್ಯಾಸಿಗಳೆಲ್ಲರೂ ಹೋಗಿ ರಾಮಕೃಷ್ಣರ ಹತ್ರ ಹೇಳ್ತಾರೆ, ಗುರುಗಳೇ, ನರೇಂದ್ರ ಹೋಗಿ ಇಷ್ಟೊಂದು ದಿವಸ ಆಗೋಯ್ತು, ದಯಮಾಡಿ ಅವನನ್ನು ಬೇಗ ಕರೆಸಿ, ಅವನು ಇನ್ನೂ ಬಂದಿಲ್ಲ, ಅವನು ಏನಾದರೂ ಸನ್ಯಾಸಿಯಾಗಿ ಹಾಗೆ ಹೊರಟುಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಬೇಗ ಕರೆಸಿ ಅಂತಂದಾಗ ರಾಮಕೃಷ್ಣರು ತಲೆ ಕೆಡಿಸ್ಕೊಳ್ಳಿಲ್ಲ, ಎಲ್ಲೂ ಹೋಗಲ್ಲ ಅವನು, ಬರ್ತಾನೆ, ಸುಮ್ಮನೆ ಇರಿ ಅಂತ. ಮತ್ತೊಂದೆರಡು ದಿವಸ ವೆಯ್ಟ್ ಮಾಡಿದರು. ಆಗಲೂ ಬರದೇ ಇದ್ದಾಗ ಮತ್ತೊಮ್ಮೆ ಎಲ್ಲರೂ ಬಂದು ರಾಮಕೃಷ್ಣರ ಹತ್ರ ಕೇಳ್ಕೊಳ್ತಾಳೆ, ಗುರುಗಳೇ, ನೀವು ಅದು ಏನು ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ನೀವು ಆದಷ್ಟು ಬೇಗ ನರೇಂದ್ರನನ್ನು ವಾಪಸ್ ಕರೆಸಲೇಬೇಕು ಅಂತ ಹೇಳಿದಾಗ ರಾಮಕೃಷ್ಣರು ಏನು ಮಾಡಿದರು ಗೊತ್ತಾ? ಒಂದು ಚಿಕ್ಕ ಪರಿಧಿಯನ್ನು ಹಾಕಿದರು, ಒಂದು ಚಿಕ್ಕ ವೃತ್ತವನ್ನು ಹಾಕಿದರು. ವೃತ್ತವನ್ನು ಹಾಕಿ ಹೇಳ್ತಾರೆ ರಾಮಕೃಷ್ಣರು, ನೋಡಪ್ಪ, ನರೇಂದ್ರ ಯಾವುದು ಬೇಕು ಅಂತ ಹೇಳಿ ಹೋಗಿದ್ದಾನೋ, ಯಾವುದು ಎಲ್ಲಿ ಸಿಗುತ್ತೆ ತನಗೆ ಅಂಥೇಳಿ ಹೋಗಿದ್ದಾನೋ ಅದೆಲ್ಲವೂ ಕೂಡ ಇಲ್ಲೇ ಸಿಗುತ್ತೆ. ಅಂದರೆ ಆ ನರೇಂದ್ರನಿಗೆ ಏನು ಬೇಕಾಗಿತ್ತೋ ಅದೆಲ್ಲವೂ ಕೂಡ ಈ ಪರಿಧಿಯ ಒಳಗೆ ಸಿಗುತ್ತೆ. ಅವನಿಗೆ ಅಲ್ಲಿ ಸಿಗದೇ ಇದ್ದಾಗ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾನೆ ಅಂಥೇಳಿ ಅತ್ಯಂತ ಪ್ರೀತಿಯಿಂದ ಹೇಳಿ ಕಳಿಸ್ತಾರೆ. ರಾಮಕೃಷ್ಣರು ಇದನ್ನು ಹೇಳಿ 2 ದಿನದೊಳಗಡೆ ನರೇಂದ್ರ ವಾಪಸ್ ರಾಮಕೃಷ್ಣರ ಬಳಿಗೆ ಬರ್ತಾನೆ. ಬಂದು ಹೇಳ್ಕೊಳ್ತಾನೆ, ಗುರುಗಳೇ, ನಾನು ಏನನ್ನು ಹುಡುಕೊಂಡು ಹೊರಟಿದ್ನೋ, ನನಗೇನು ಬೇಕು ಅಂತ ಅನ್ನಿಸ್ತಾ ಇತ್ತೋ ಅದು ಇವತ್ತು ನನಗೆ ಇಲ್ಲೇ ಸಿಗ್ತಾ ಇದೆ ಅಂಥೇಳಿ. ಇದು ರಾಮಕೃಷ್ಣರು ಮತ್ತು ನರೇಂದ್ರ ಹೇಗಿದ್ರು ಅನ್ನೋದಕ್ಕೆ ಮತ್ತೊಂದು ಅತ್ಯುತ್ತಮವಾದಂತಹ ನಿದರ್ಶನ ಅಂಥೇಳಿ. ಹೀಗಿರಬೇಕಿದ್ರೆ ಈ ರಾಮಕೃಷ್ಣರು ಒಮ್ಮೆ ನರೇಂದ್ರನನ್ನು ಕರೆದುಬಿಟ್ಟು ಕೇಳ್ತಾರೆ, ನರೇಂದ್ರ, ನಿನಗೇನೋ ಬೇಕು ಅಂಥೇಳಿ ಆವಾಗವಾಗ ಕೇಳ್ತಾ ಇರ್ತೀಯಲ್ಲ, ಏನು ಬೇಕು ಕೇಳ್ತೀಯಾ ಸ್ವಲ್ಪ ಅಂತ. ನರೇಂದ್ರನಿಗೆ ಅದೇ ಬೇಕಾಗಿತ್ತು. ಅವನು ಕೇಳ್ದ, ಗುರುಗಳೇ, ನನಗೆ ಈ ಸಮಾಧಿಯ ಅನುಭವ ಮಾಡಿಸ್ಕೊಡ್ತೀರಾ ಅಂತ. ರಾಮಕೃಷ್ಣರು ಹೇಳಿದರು, ಆಯಿತು, ತೊಂದರೆ ಇಲ್ಲ, ಮಾಡಿಸ್ಕೊಡೋಣ, ಆದರೆ ನೀನು ಈಗಲೇ ನಿಮ್ಮ ಮನೆಗೆ ಹೊರಟು ಹೋಗು, ಅಲ್ಲಿ ಏನೇನು ಸಮಸ್ಯೆಗಳಿತ್ತೋ ಎಲ್ಲದಕ್ಕೂ ಪರಿಹಾರ ಹುಡುಕೊಂಡು ವಾಪಸ್ ಬೇಗ ನನ್ನ ಹತ್ರ ಬಾ, ಆಮೇಲೆ ಏನಾಗುತ್ತೆ ನೋಡೋಣ ಅಂಥೇಳಿ.
ನರೇಂದ್ರಂಗೆ ತುಂಬ ಖುಷಿ ಆಯಿತು. ಅವನು ಮನೆಗೆ ಹೋಗ್ತಾನೆ. ಅಲ್ಲಿ ಕೋರ್ಟಿನ ಗಲಾಟೆಗಳೇನು ನಡೀತಾ ಇತ್ತಲ್ಲ ಅದನ್ನು ಪರಿಹರಿಸುವಂಥ ಪ್ರಯತ್ನ ಮಾಡ್ತಾನೆ. ತನ್ನ ಅಜ್ಜಿ ಮನೆಗೆ ಹೋಗ್ತಾನೆ. ಅವನಿಗೆ ಅದೇ ಸಮಯಕ್ಕೆ ಪರೀಕ್ಷೆ ಪ್ರಾರಂಭ ಆಗಿತ್ತು. ಪುಸ್ತಕ ಓಪನ್ ಮಾಡ್ತಾನೆ, ಓದೋದಕ್ಕೆ ಅಂತ ಕುತ್ಕೊಳ್ತಾನೆ. ಆದರೆ ನೀವು ಹೇಳಿದರೆ ನಂಬಲ್ಲ, ನರೇಂದ್ರನಿಗೆ 4 ಅಕ್ಷರ ಓದೋದಕ್ಕೆ ಆಗೋದಿಲ್ಲ. ಅವನ ಪುಸ್ತಕವನ್ನು ಮುಚ್ಚಿಡ್ತಾನೆ, ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ವಿವೇಕಾನಂದರು ಮುಂದೆ ಒಮ್ಮೆ ಹೇಳ್ತಾರೆ, ಅವತ್ತು ಅದು ಎಷ್ಟು ಅತ್ತಿದ್ದೀನಿ ನಾನು ಅಂತಂದರೆ ನನ್ನ ಜೀವಮಾನದಲ್ಲಿ ಬಹುಶಃ ನಾನು ಅಷ್ಟು ಯಾವತ್ತೂ ಹತ್ತಿರಲಿಲ್ವೇನೋ ಅಂಥೇಳಿ ಆ ಪುಸ್ತಕವನ್ನು ಬದಿಗಿತ್ತು ನೇರವಾಗಿ ರಾಮಕೃಷ್ಣರ ಪದತಲಗಳಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡು ಬಿಡ್ತಾನೆ. ರಾಮಕೃಷ್ಣರು ಇದಕ್ಕೆ ಬಯಸ್ತಾ ಇದ್ದರು. ಅವನು ಹೀಗೆ ಇರಬೇಕಿದ್ರೆ ಕಾಶಿಪುರ ಗಾರ್ಡನ್ ಹತ್ರ ಓಡಿ ಹೋಗಿರ್ತಾನಲ್ಲ ನರೇಂದ್ರ, ಅವನು 2 ದಿನದ ನಂತರ ಆ ಕಟ್ಟಡದ ಗ್ರೌಂಡ್ ಫ್ಲೋರ್ನಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಧ್ಯಾನ ಮಾಡ್ತಾ ಇರಬೇಕಿದ್ರೆ ಸ್ವಲ್ಪ ಸಮಯದ ನಂತರ ಈ ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ. ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಂಡು ಸ್ವಲ್ಪ ಸಮಯದ ನಂತರ ನನ್ನ ದೇಹ ಎಲ್ಲಿ ಹೋಯಿತು, ನಾನು ಎಲ್ಲಿ ಹೋಗಿದ್ದೀನಿ, ಇಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಅಂಥೇಳಿ ಜೋರಾಗಿ ಕೂಗ್ತಾನೆ ನರೇಂದ್ರ. ಜೊತೆಗಿದ್ದವರಿಗೆ ಏನಾಗ್ತಿದೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಎದುರುಗಡೆ ಬಿದ್ದು ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಹಾಗೆಯೇ ಅಲ್ಲೇ ಮಲ್ಕೊಳ್ತಾನೆ. ಜೊತೆಗಿದ್ದಂತಹ ಸ್ನೇಹಿತರಿಗೆ ಗಾಬರಿ ಆಗುತ್ತೆ. ಎಲ್ಲರೂ ರಾಮಕೃಷ್ಣರ ಬಳಿ ಓಡೋಗ್ತಾರೆ. ಓಡೋಗಿ ನರೇಂದ್ರನಿಗೇನೋ ಆಗ್ಬಿಟ್ಟಿದೆ ಅಂಥೇಳಿ ಹೇಳಿದರು. ಅವನು ಬಿದ್ದು ಒದ್ದಾಡ್ತಿದ್ದಾನೆ ಅಂಥೇಳಿ ಕೆಲವರು ಹೇಳಿದರು. ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗುತ್ತೆ, ಒಬ್ಬ ಶಿಷ್ಯ ಹೋಗಿ ಹೇಳ್ತಾನಂತೆ, ನರೇಂದ್ರ ಕೈಕಾಲೆಲ್ಲ ತಣ್ಣಗಾಗೋಗಿದೆ, ಬಹುಶಃ ಸತ್ತು ಹೋಗಿದ್ದಾನೆ ಅವನು, ಬೇಗ ಬಂದು ಸ್ವಲ್ಪ ನೋಡ್ತೀರಾ ಗುರುಗಳೇ ಅಂಥೇಳಿ ಕೇಳಿದ್ರಂತೆ. ಹಿಂಗಿರಬೇಕಿದ್ರೆ ರಾಮಕೃಷ್ಣರು ಹೇಳಿದರು, ಏನು ತಲೆ ಕೆಡಿಸ್ಕೊಳ್ಬೇಡಿ, ಇದಕ್ಕೋಸ್ಕರ ಅವನು ತುಂಬ ದಿನದಿಂದ ನನಗೆ ಪೀಡಿಸ್ತಾ ಇದ್ದ, ಸ್ವಲ್ಪ ಕೊಟ್ಟಿದ್ದೀನಿ, ಸ್ವಲ್ಪ ಸಮಯದ ನಂತರ ಆರಾಮಾಗ್ತಾನೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂಥೇಳಿ. ಹೀಗಿರಬೇಕಿದ್ರೆ ನರೇಂದ್ರನಿಗೆ ಸ್ವಲ್ಪ ಸಮಯದ ನಂತರ ವಾಪಸ್ಸು ಸಹಜ ಸ್ಥಿತಿಗೆ ಹೊರಗಡೆ ಬರ್ತಾನೆ. ಬಂದು ರಾಮಕೃಷ್ಣರ ಬಳಿಗೆ ಓಡೋಗಿ ಬರ್ತಾನೆ. ಬಂದು, ಗುರುಗಳೇ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಎಷ್ಟು ಆನಂದ ಆಗ್ತಾ ಇದೆ ಅಂತಂದರೆ ನನಗೆ ಈ ಆನಂದವನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಈ ಏನು ಸ್ಥಿತಿಗೆ ಹೋಗಿದ್ನಲ್ಲ, ನನಗೆ ಆ ಸ್ಥಿತಿಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಗುರುಗಳೇ ಅಂಥೇಳಿ ಕೇಳಿದ್ರು. ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಒಂದು 4-5 ದಿವಸ ಇದೇ ಸ್ಥಿತಿಯಲ್ಲಿರಬೇಕು, ಮತ್ತೆ ಭೂಮಿ ಕೆಳಗಡೆಗೆ ಬರಬೇಕು, ಚೆನ್ನಾಗಿ ಊಟ ತಿಂಡಿ ಮಾಡಬೇಕು, ಮತ್ತೆ ಹೋಗಿ ಇದೇ ಸ್ಥಿತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದಾಗ ರಾಮಕೃಷ್ಣರು ಬೈತಾರೆ, ಛೇ ಎಂಥ ಸ್ವಾರ್ಥಿ ಆಗಿಬಿಟ್ಟೆ ನೀನು, ಇದಕ್ಕೋಸ್ಕರ ನಾನು ನಿನಗೆ ಈ ಸ್ಥಿತಿ ಕಳಿಸ್ಬೇಕಾಗಿ ಬಂತ. ನೀನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ, ನಿನಗೆ ಈ ಸ್ಥಿತಿಗೆ ಇನ್ನೊಂದು ಸಲ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ನಾನು ಇದಕ್ಕೆ ಬೀಗ ಹಾಕಿ ಆ ಕೀಲಿಕೆಯನ್ನು ನನ್ನ ಕೈಲಿ ಇಟ್ಕೊಂಡು ಬಿಡ್ತೇನೆ. ನಿನಗೆ ಯಾವಾಗ ನೀನು ಬಂದಂತಹ ಕೆಲಸ ಪರಿಪೂರ್ಣ ಆಗುತ್ತೋ ಅವತ್ತು ಮಾತ್ರ ನಿನಗೆ ಇನ್ನೊಮ್ಮೆ ಈ ಅನುಭವ ಸಿಗುತ್ತೆ ಅಂಥೇಳಿ ರಾಮಕೃಷ್ಣರು ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಈ ಕಾಳಿಪುರದಲ್ಲಿ ಏನು 12 ಜನ ಶಿಷ್ಯಂದರು ರಾಮಕೃಷ್ಣರು ವಾಸವಾಗಿದ್ರಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಖರ್ಚುಗಳು ಬರ್ತಾಯಿತ್ತು. ಆ ಖರ್ಚುಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು 3 ಜನ ಇದ್ದರು. ಈ ಖರ್ಚನ್ನು ಹೇಗೆ ನಿಭಾಯಿಸ್ತಾ ಇದ್ರು, ಅಲ್ಲಿ ಏನು ನಡೀತು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ನಾನು ಹೇಳ್ತಾ ಇದ್ನಲ್ಲ, ಕಾಶಿಪುರ ಗಾರ್ಡನ್ನಲ್ಲಿ ಏನು ಈ 12 ಜನ ಶಿಷ್ಯಂದ್ರಿದ್ದರು, ರಾಮಕೃಷ್ಣರಿದ್ದರು, ನರೇಂದ್ರ ಇದ್ದ, ಇವರೆಲ್ಲರ ಖರ್ಚು ತುಂಬ ಇತ್ತು. ಈ ಖರ್ಚನ್ನು ನೋಡ್ಕೊಳ್ಳೋದಕ್ಕೆ ಅಂಥೇಳಿ ಮುಖ್ಯವಾಗಿ 3 ಜನ ಅಲ್ಲಿ ನೇಮಕ ಆಗಿದ್ದರು. ಮೊದಲನೇದಾಗಿ ಕಾಳಿಪದ ಘೋಷ, ಹಾಗೆಯೇ ರಾಮಚಂದ್ರ ದತ್ತ, ಮತ್ತೊಬ್ಬರು ಸುರೇಂದ್ರನಾಥ ಬ್ಯಾನರ್ಜಿ. ಇವರು ನಿರಂತರವಾಗಿ ಇವರುಗಳಿಗೆ ಹಣವನ್ನು ಕೊಡ್ತಾ ಇದ್ದರು. ಒಮ್ಮೆ ಈ ಎಲ್ಲ ಶಿಷ್ಯಂದ್ರನ್ನ ಕರೆದ್ಬಿಟ್ಟು ಈ 3 ಜನ ಒಂದು ಮಾತು ಹೇಳ್ತಾರೆ, ನೀವು ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಹಣ ಖರ್ಚು ಮಾಡ್ತಿದ್ದೀರಾ ಅಂತಂದರೆ ಇದು ನೀವು ಹೆಂಗಾದರೂ ಮಾಡಿ ಕಂಟ್ರೋಲ್ ಮಾಡಲೇಬೇಕು ಅಂಥೇಳಿ ಹೇಳಿದರು. ಆಗ ಸ್ವಾಭಿಮಾನಿಗಳಾಗಿದ್ದಂಥ ಈ 12 ಜನ ಶಿಷ್ಯಂದ್ರಿಗೆ ಪಿತ್ತ ನೆತ್ತಿಗೆ ಹೋಯ್ತು. ಏನು ಮಾಡ್ತಾ ಇದ್ದೀವಿ ನಾವು, ಇವರು ಸುಮ್ಮನೆ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರಲ್ಲ, ಖರ್ಚು ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಅಂಥೇಳಿ ತುಂಬ ಬೇಜಾರು ಮಾಡಿಕೊಂಡ್ರು. ನರೇಂದ್ರನಿಗೂ ಇದನ್ನು ತಡ್ಕೊಳಕ್ಕಾಗಲಿಲ್ಲ. ನೇರವಾಗಿ ಎಲ್ಲರೂ ರಾಮಕೃಷ್ಣರ ಬಳಿಗೆ ಹೋದರು. ಗುರುಗಳೇ,
ನೋಡಿ, ನಾವು ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಕಡಿಮೆ ಖರ್ಚು ಮಾಡಿದರೂ ಕೂಡ ಇವ್ರು ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ, ನೀವೇ ಇದಕ್ಕೆ ದಾರಿ ತೋರಿಸ್ಬೇಕು ಅಂತಂದಾಗ ರಾಮಕೃಷ್ಣರು ಏನು ಹೇಳಿದರು ಗೊತ್ತಾ? ನರೇಂದ್ರ, ತಲೆ ಕೆಡಿಸ್ಕೊಳ್ಬೇಡಪ್ಪ, ನೀನು ಇವತ್ತೇ ನಿನ್ನ ಹೆಗಲ ಮೇಲೆ ನನ್ನನ್ನು ಹೊತ್ಕೊಂಡು ಹೋಗ್ತೀಯ ಅಂತಂದ್ರೂ ನಾನು ನಿನ್ನ ಜೊತೆಗೆ ಬರ್ತೀನಿ. ಅಷ್ಟೇ ಅಲ್ಲ, ನೀನು ಭಿಕ್ಷಾಟನೆ ಮಾಡಿ ಆ ಭಿಕ್ಷಾನ್ನದಿಂದ ನನಗೆ 4 ಹೊತ್ತಿನ ಊಟ ಕೊಡ್ತೀಯಾ ಅಂತಂದರೂ ಕೂಡ ನಾನು ನಿನ್ನ ಜೊತೆಗೆ ಬರ್ತೀನಪ್ಪ. ನಾನು ಅವ್ರ ಜೊತೆನೇ ಇರಬೇಕು ಅಂತೇನಿಲ್ಲ, ಅವ್ರ ಹಣ ಬೇಕಿದ್ರೆ ಇವತ್ತೇ ನಿಲ್ಲಿಸ್ಬೇಡಣ ಅಂಥೇಳಿ ಹೇಳಿದರು ಅಂತಂದರೆ ಯೋಚನೆ ಮಾಡಿ. ರಾಮಕೃಷ್ಣರು ನರೇಂದ್ರ ಹಾಗೆಯೇ ಇತರ ಶಿಷ್ಯರ ಮೇಲೆ ಇಟ್ಟಿದ್ದಂತಹ ಅಪಾರವಾದಂತಹ ಪ್ರೀತಿ ಎಂಥದ್ದಿತ್ತು ಅಂಥೇಳಿ. ಹೀಗಿರಬೇಕಿದ್ರೆ ರಾಮಕೃಷ್ಣರು ಒಮ್ಮೆ ಅನೇಕ ಭಕ್ತರನ್ನ ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾರೆ. ನರೇಂದ್ರ ಇವತ್ತು ಹೆಂಗೆ ಬೆಳೀತಾ ಇದ್ದಾನೆ, ಎಷ್ಟು ಎತ್ತರಕ್ಕೆ ಹೋಗ್ತಿದ್ದಾನೆ ಅಂತಂದರೆ, ಹಿ ವಿಲ್ ಶೇಕ್ ದ ವರ್ಲ್ಡ್ ಟು ಇಟ್ಸ್ ಫೌಂಡೇಶನ್ ಅಂಥೇಳಿ ರಾಮಕೃಷ್ಣರು ಬೇರೆ ಎಲ್ಲ ಭಕ್ತಾದಿಗಳಿಗೆ ನರೇಂದ್ರನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ. ರಾಮಕೃಷ್ಣರ ದೇಹತ್ಯಾಗಕ್ಕಿಂತ ಸುಮಾರು ಒಂದು 2 ದಿನಗಳ ಮುಂಚೆ ನಡೆದಂತಹ ಘಟನೆ ಇರಬಹುದು. ನರೇಂದ್ರನನ್ನು ನೋಡಿದಂತಹ ರಾಮಕೃಷ್ಣರು ಭಾವಸಮಾಧಿಗೆ ಇರ್ತಾರೆ. ನರೇಂದ್ರ ಕೂಡ ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ. ಇದೊಂದು ರೀತಿ ಆಧ್ಯಾತ್ಮಿಕ ವಿನಿಮಯ ಇರಬಹುದೇನೋ. ಕೆಲವು ನಿಮಿಷಗಳ ಕಾಲದಲ್ಲಿ ನಡೆದಂತಹ ಘಟನೆ ಇದು. ಅನೇಕ ಸಮಯದ ನಂತರ ರಾಮಕೃಷ್ಣರು ವಾಪಸ್ ಮರಳುತ್ತಾರೆ. ನರೇಂದ್ರನು ಬಾಹ್ಯ ಪ್ರಜ್ಞೆಯಿಂದ ಹೊರಗಡೆಗೆ ಬರ್ತಾನೆ. ಹೀಗಿರಬೇಕಿದ್ರೆ ರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ, ಇವತ್ತು ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ, ನಾನು ಎಲ್ಲವನ್ನ ಕೊಟ್ಟುಬಿಟ್ಟೆ. ಅಷ್ಟೇ ಅಲ್ಲ, ಇವತ್ತು ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂತಂದರೆ ಗಳಿಸಿರುವ ಎಲ್ಲವನ್ನ ನಾನು ಕಳ್ಕೊಂಡು ಫಕೀರನಾಗ್ಬಿಟ್ಟೆ ಅಂಥೇಳಿ ಹೇಳಿದರು. ಬಹುಶಃ ಈ ಮಾತು ನರೇಂದ್ರ ಹಾಗೆಯೇ ರಾಮಕೃಷ್ಣ ಇಬ್ಬರಿಗೆ ಮಾತ್ರ ಅರ್ಥವಾಗಿರಬಹುದೇನೋ, ಬೇರೆ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ. ಮುಂದೊಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಯಾರೋ ಒಬ್ಬರು ಕೇಳ್ತಾರೆ, ಅಲ್ಲ ಗುರುಗಳೇ, ಅಲ್ಲ ಸ್ವಾಮೀಜಿ, ಅವತ್ತು ಅಷ್ಟೆಲ್ಲ ಗಳಿಸ್ಕೊಂಡಿದ್ದಂತಹ ರಾಮಕೃಷ್ಣರು ನಾನು ಎಲ್ಲವನ್ನ ಕಳ್ಕೊಂಡು ಫಕೀರ ಆಗಿಬಿಟ್ಟೆ ಅಂತ ಹೇಳಿದ್ರಲ್ಲ, ಏನದರ ಅರ್ಥ, ಯಾಕೆ ಹಂಗೆ ಆಗ್ಬಿಟ್ರು ಅಂತ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ, ಏನಿಲ್ಲ, ಅವತ್ತಿನವರೆಗೆ ರಾಮಕೃಷ್ಣರ ಹೃದಯದಲ್ಲಿದ್ದಂತಹ ತಾಯಿ ಕಾಳಿ ನನ್ನ ಹೃದಯಕ್ಕೆ ಬಂದಳು. ಅವತ್ತಿನಿಂದ ಇವತ್ತಿನವರೆಗೆ ನಾನು ಏನೂ ಮಾಡಲಿಲ್ಲ, ಆ ತಾಯಿ ನನ್ನ ಹೃದಯದಲ್ಲಿ ನೆಲೆಸಿ ಎಲ್ಲ ಕೆಲಸವನ್ನು ನಿರಂತರವಾಗಿ ಮಾಡಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ವಿವೇಕಾನಂದರು ಹೇಳಿದರು ಅಂತಂದರೆ ಯೋಚನೆ ಮಾಡಿ, ಆ ಒಂದು ವಿನಿಮಯದ ಘಟನೆ ಅಮೃತಗಳಿಗೆ ಹೇಗಿರ್ಬೋದು ಅಂತ ಹೇಳಿ. ಅದು ಯಾವಾಗಲೂ ಹಾಗೇನೆ, ಯಾರಿಗೆ ಈ ದೇಹ ಪ್ರಜ್ಞೆ ಇರುತ್ತೋ ಅವರಿಗೆ ಈ ಮಾನ ಅವಮಾನಗಳು ಯಾವಾಗಲೂ ಕಾಡ್ತಾ ಇರುತ್ತೆ. ಆದರೆ ಯಾರಿಗೆ ಈ ದೇಹ ಪ್ರಜ್ಞೆ ಅನ್ನೋದೇ ಇರೋದಿಲ್ವೋ ಅವರಿಗೆ ನೀವು ಸನ್ಮಾನ ಮಾಡಿ ಅವಮಾನ ಮಾಡಿ ಎಲ್ಲವೂ ಕೂಡ ಒಂದೇ ಅಂಥೇಳಿ ಅವ್ರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಅವ್ರು ಇದು ಯಾವುದ್ರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ರಾಮಕೃಷ್ಣರು ಕಲಿಸಿದಂತಹ ಒಂದು ದೊಡ್ಡ ಪಾಠ ಇದೆ, ಮುಖ್ಯವಾಗಿ ನರೇಂದ್ರನಿಗಿರ್ಬೋದು ಹಾಗೂ ನಮ್ಮೆಲ್ಲರಿಗಿರ್ಬೋದು. ರಾಮಕೃಷ್ಣರು ನಿರಂತರವಾಗಿ ಏನು ಸಾಧನೆ ಮಾಡ್ತಿದ್ರಲ್ಲ, ಆಗ ಅವ್ರಿಗೆ ಯಾವಾಗಲೂ ಅನೇಕ ಜನ ಹುಚ್ಚ ಅಂಥೇಳಿ ಬೈತಾ ಇದ್ರು, ಮೂದಲಿಸ್ತಾ ಇದ್ರು, ಅವ್ರನ್ನ ತೆಗಳ್ತಾ ಇದ್ರು. ಆದರೆ ರಾಮಕೃಷ್ಣರು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹೆಂಗಾಗಿತ್ತು ಕೊನೆಗೆ ಅಂತಂದರೆ, ಇವತ್ತು ರಾಮಕೃಷ್ಣ ಪರಮಹಂಸರು ಅಂತಂದ್ರೆ ಯಾರು ಅಂತಂದರೆ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಯಾರು ಅವರನ್ನು ಹುಚ್ಚ, ಇವನು ಸರಿ ಇಲ್ಲ ಅಂಥೇಳಿ ತೆಗಳ್ತಾ ಇದ್ರೋ ಅವ್ರು ಯಾರು ಅಂಥೇಳಿ ಇವತ್ತು ಜನಕ್ಕೆ ಗೊತ್ತಿಲ್ಲ. ಇದು ಆ ಶ್ರೇಷ್ಠತೆಯ ಸಂಕೇತ ಅಂಥೇಳಿ. ಒಮ್ಮೆ ನರೇಂದ್ರ ರಾಮಕೃಷ್ಣರ ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ನಾವು ಇಷ್ಟೆಲ್ಲ ಎಜುಕೇಷನ್ ಮಾಡ್ಕೊಂಡಿದ್ದೇವೆ, ಅಂದರೆ ತುಂಬ ಓದ್ಕೊಂಡಿದ್ದೇವೆ, ನಾವು ನನ್ನ ಕುಟುಂಬವನ್ನು ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರನ್ನ ಬಿಟ್ಟು ನಿಮ್ಮ ಕಾಲು ಬಿಡಕ್ಕೆ ಬಂದು ಬಿದ್ಕೊಂಡಿದ್ದೇವೆ.
ನಾವು ನಿರಂತರವಾಗಿ ಈ ಜಪ ತಪ ಧ್ಯಾನದಲ್ಲಿ ಮಗ್ನರಾಗಿರ್ತೇವೆ. ಆದರೆ ಜನ ನಮ್ಮನ್ನು ಯಾವಾಗಲೂ ನೋಡಿ ಆಡ್ಕೊಳ್ತಾ ಇರ್ತಾರಲ್ಲ, ನಮ್ಮನ್ನು ನೋಡಿ ರೇಗಿಸ್ತಾ ಇರ್ತಾರಲ್ಲ, ತುಂಬ ಬೇಜಾರಾಗುತ್ತೆ ನಮಗೆ ಅಂಥೇಳಿ ನರೇಂದ್ರ ಮತ್ತು ಅವನ ಶಿಷ್ಯಂದರು ರಾಮಕೃಷ್ಣರ ಬಳಿ ಕೇಳ್ಕೊಳ್ತಾರೆ. ಆಗ ರಾಮಕೃಷ್ಣರು ಏನು ಹೇಳಿದ್ರು ಗೊತ್ತಾ? ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಬಿದ್ದಾಗ, ತುಂಬ ಅದ್ಭುತವಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾರೆ, ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಬಿದ್ದಾಗ ನಮಗೆ ಕೆಳಗಿರುವಂತಹ ವಸ್ತು ಬೇಕು ಅಂದರೆ ನಾವೇನು ಮಾಡ್ತೀವಿ? ಮೇಲಿರುವಂತಹ ವಸ್ತುವನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸ್ತೇವೆ, ಆಗ ನಮಗೆ ಕೆಳಗಿರುವಂತಹ ವಸ್ತು ಸಿಗುತ್ತೆ ಅಂತ. ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಮಗೆ ದೇವರನ್ನು ಕಾಣಬೇಕು ಅಥವಾ ದೇವರ ಸಂಕಲ್ಪ ಸಿಗಬೇಕು, ದೇವ ಪ್ರೇರಣೆ ಆಗಬೇಕು ಅಂತಂದರೆ ನಮಗೆ ಎಲ್ಲ ಅಡೆತಡೆಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಆ ಅಡೆತಡೆಗಳನ್ನೆಲ್ಲ ನಾವೇನು ಮಾಡಬೇಕು? ಸೈಡಿಗೆ ತಳ್ಳಬೇಕು. ಈ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವನ್ನು ಬದಿಗೊತ್ತಿ ಪಕ್ಕಕ್ಕೆ ತಳ್ಳಿದರೆ ನಮಗೆ ಅದ್ಭುತವಾದದ್ದು ನಮಗೆ ಸಿಗುತ್ತೆ. ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ಆ ಎಲ್ಲವನ್ನು ತೆಗೆದು ಪಕ್ಕಕ್ಕೆ ಕೂತಿದಾಗ ಮಾತ್ರ ನಮಗೆ ಭಗವಂತ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ರಾಮಕೃಷ್ಣರು ಅತ್ಯಂತ ಶ್ರೇಷ್ಠವಾಗಿ ಹೇಳ್ತಾರೆ. ಹೀಗಿರಬೇಕಿದ್ರೆ ನರೇಂದ್ರನನ್ನು ರಾಮಕೃಷ್ಣರು ಹೇಗೆ ಸ್ವೀಕಾರ ಮಾಡಿದರು ಅಂತಂದರೆ, ಒಮ್ಮೆ ಕೇಳಿದರು, ನರೇಂದ್ರ, ನನ್ನ ಶರೀರ ಅಥವಾ ನನ್ನನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂಥೇಳಿ. ರಾಮಕೃಷ್ಣ, ಏನು ಸೃಷ್ಟಿ ಇದೆಯೋ ಅದೆಲ್ಲವೂ ಕೂಡ ಅಲ್ಲಿಂದನೇ ಬಂದಿದೆ ಅಂಥೇಳಿ ಅತ್ಯಂತ ಅದ್ಭುತವಾಗಿ ಉತ್ತರ ಕೊಡ್ತಾನೆ. ಆಗ ರಾಮಕೃಷ್ಣರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಭಕ್ತರಿಗೆ ಹೇಳ್ತಾರೆ, ನರೇಂದ್ರ ಮೊದಲು ಬಂದಾಗ ತುಂಬ ಡೌಟ್ಫುಲ್ ಆಗಿದ್ದ, ಆದರೆ ಈಗ ಅದು ಎಷ್ಟು ಸುಧಾರಿಸಿದ್ದಾನೆ ಅಂತಂದರೆ ಅವನಲ್ಲಿರುವಂತಹ ಎಲ್ಲ ಗೊಂದಲಗಳು, ಎಲ್ಲ ಡೌಟ್ಗಳು ಕಡಿಮೆ ಆಗೋಗಿದೆ. ಅವನು ಪರಮಾತ್ಮನ ಹತ್ತಿರದಕ್ಕೆ ಹೋಗೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾನೆ, ಅತ್ಯಂತ ಶುದ್ಧವಾಗ್ತಿದ್ದಾನೆ ಅಂಥೇಳಿ ರಾಮಕೃಷ್ಣರು ಮೆಚ್ಚುಗೆಯ ಮಾತುಗಳನ್ನು ನರೇಂದ್ರನ ಬಗ್ಗೆ ಆಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ಗಮನಿಸಬೇಕು. ಅದೇನು ಅಂತಂದರೆ, ಈ ಸ್ವಾಮಿ ವಿವೇಕಾನಂದರ ಭಾಷಣಗಳನ್ನು ನಮ್ಮೆಲ್ಲರವರೆಗೆ ತಲುಪಿಸೋದಕ್ಕೆ ಕಾರಣರಾದಂತಹ ಜೆ ಗುಡ್ವಿನ್ ಸೋದರ ಸನ್ಯಾಸಿಗಳನ್ನು ಮಾತನಾಡಿಸಿದಾಗ ಅವರಿಗೊಂದು ಅಂಶ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ, ರಾಮಕೃಷ್ಣರು ಈ ನರೇಂದ್ರನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ರಾಮಕೃಷ್ಣರು ದೇಹತ್ಯಾಗಕ್ಕೆ ಮೊದಲು ಎಲ್ಲ ಶಿಷ್ಯಂದ್ರನ್ನು ಕರೆದ್ರಂತೆ. ಕರೆದ್ಬಿಟ್ಟು ಅವರೆಲ್ಲರಿಗೂ ಹೇಳ್ತಾರೆ, ನೋಡಿ, ನರೇಂದ್ರನನ್ನು ಯಾವತ್ತೂ ನೀವು ಕಡೆಗಣಿಸಬಾರ್ದು. ಹಾಗೆಯೇ ನರೇಂದ್ರನ ಮಾತನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ನೀವು ಯಾರೂ ಕೂಡ ಮೀರಬಾರ್ದು ಅಂಥೇಳಿ ಹೇಳಿದ್ರಂತೆ. ಇನ್ನೊಂದು ಮಾತು ಅದ್ಭುತವಾಗಿ ಅವ್ರು ಹೇಳೋದೇನಪ್ಪ ಅಂತಂದರೆ, ಅವನ ಎಲ್ಲ ಸುಖ ಸೌಖ್ಯಗಳನ್ನು ನೀವು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ಹಾಗೆಯೇ ಅವನ ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರು ಆಗದೇ ಇರೋ ರೀತಿ ಅವನನ್ನು ನೀವು ಕಾಪಾಡಿಕೊಳ್ಬೇಕು. ಅಂದರೆ ಅವನ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೀವೆಲ್ಲರೂ ಸೇರಿ ಕಾಪಾಡಬೇಕು ಅಂತ ಹೇಳಿದ್ರಂತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ನರೇಂದ್ರನನ್ನು ಒಬ್ಬನನ್ನೇ ನೀವೆಲ್ಲಿಗೂ ಕೂಡ ಬಿಡಬೇಡಿ, ಎಲ್ಲ ಕಡೆಗೂ ಅವನನ್ನು ನೀವು ಕರ್ಕೊಂಡು ಹೋಗಿ ಅವನ ಜೊತೆಗೆ ಯಾರಾದರೂ ಇರಿ ಅಂಥೇಳಿ ರಾಮಕೃಷ್ಣರು ಎಲ್ಲ ಶಿಷ್ಯಂದರನ್ನು ಸೇರಿಸ್ಕೊಂಡು ಹೇಳ್ತಾರೆ. ಅಂತಂದರೆ ರಾಮಕೃಷ್ಣ ಪರಮಹಂಸರಿಗೆ ನರೇಂದ್ರನ ಮೇಲೆ ಇದ್ದಂತಹ ಅಪಾರವಾದಂತಹ ಪ್ರೀತಿ ಎಂಥದ್ದಿತ್ತು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಅಪಾರವಾದಂತಹ ಪ್ರೀತಿ ರಾಮಕೃಷ್ಣರಿಗೆ ನರೇಂದ್ರನ ಮೇಲೆ, ಹಾಗೆಯೇ ಅವರೆಲ್ಲ 12 ಜನ ಶಿಷ್ಯಂದ್ರ ಮೇಲೆ ಇರಬೇಕಿದ್ರೆ ರಾಮಕೃಷ್ಣರು ತಮ್ಮ ಲೀಲೆಯನ್ನು ಮುಗಿಸುವಂತಹ ಸಂದರ್ಭ ಬಂದೇ ಬಿಡ್ತು. ಏನಾಯಿತು? ರಾಮಕೃಷ್ಣರ ಜೀವನದ ಕೊನೆಯ ಕ್ಷಣಗಳು ಹೇಗಿತ್ತು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.